ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಧರ್ಮಸ್ಥಳದ ಭಾವನೆಗೆ ಧಕ್ಕೆ ತಂದ ಪ್ರಕಾಶ್ ರೈ ಅವರನ್ನ ಚಿತ್ರರಂಗದಿಂದ ಬಹಿಷ್ಕರಿಸಬೇಕು ಎಂದು ಪ್ರಮೋದ್ ಮುತಾಲಿಕ್ ಆಗ್ರಹ. ಧರ್ಮಸ್ಥಳ ಕ್ಷೇತ್ರ ಹಾಗೂ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಹೇಳಿಕೆ ನೀಡಿರುವ ನಟ ಪ್ರಕಾಶ್ ರಾಜ್ ಅವರನ್ನು ಚಿತ್ರರಂಗದಿಂದ ಬಹಿಷ್ಕರಿಸಬೇಕು ಎಂದು ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದರು. ನಗರದ ಸಾಹಿತ್ಯ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದ ಕುರಿತು ಆಧಾರರಹಿತ ಆರೋಪಗಳನ್ನು ಮಾಡುವುದು ಸರಿಯಲ್ಲ. ಯಾವುದೇ ವಿಷಯದ ಬಗ್ಗೆ ಮಾತನಾಡುವ ಮುನ್ನ ಸತ್ಯಾಂಶಗಳನ್ನು ತಿಳಿದುಕೊಳ್ಳಬೇಕು. ಧರ್ಮಸ್ಥಳವು ದೇಶದ ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದ್ದು, ಅದಕ್ಕೆ ಗೌರವಕ್ಕೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಪ್ರಕಾಶ್ ರೈ ಅವರು ನಿರಂತರವಾಗಿ ಹಿಂದೂ ಧರ್ಮ, ದೇವಸ್ಥಾನ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡುತ್ತಿದ್ದು, ಇದರಿಂದ ಜನರ ಭಾವನೆಗಳಿಗೆ ನೋವಾಗಿದೆ. ಇಂತಹ ಹೇಳಿಕೆಗಳಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗುವ ಸಾಧ್ಯತೆ ಇದೆ ಎಂದು ಮುತಾಲಿಕ್ ಆರೋಪಿಸಿದರು. ಧರ್ಮಸ್ಥಳದ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಅವರು ಚಿತ್ರರಂಗದ ಪ್ರಮುಖರು ಹಾಗೂ ನಿರ್ಮಾಪಕರು ಪ್ರಕಾಶ್ ರೈ ಅವರನ್ನು ಚಿತ್ರರಂಗದಿಂದ ಬಹಿಷ್ಕರಿಸುವ ಬಗ್ಗೆ ಚಿಂತನೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಧರ್ಮಸ್ಥಳದ ಬಗ್ಗೆ ಯಾರೇ ಆಗಲಿ ಸುಳ್ಳು ಆರೋಪಗಳನ್ನು ಮಾಡಿದರೆ ಶ್ರೀರಾಮ್ ಸೇನೆ ವತಿಯಿಂದ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಧರ್ಮಸ್ಥಳ 2023ರಲ್ಲಿ ಬಹಳ ದೊಡ್ಡ ಚರ್ಚೆಗೆ ಬಂತು. ಇಡೀ ದೇಶದಲ್ಲಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಚರ್ಚೆ ಆಯಿತು. ಸೊ ಒಂದು ದೊಡ್ಡ ಅಪಪ್ರಚಾರದ, ಅವಮಾನದ, ಕೆಡಿಸುವಂತ ಒಂದು ದೊಡ್ಡ ಷಡ್ಯಂತ್ರ ನಡೀತು. ಸಾವಿರಾರು ಹೆಣಗಳನ್ನ ಧರ್ಮಸ್ಥಳ, ಉಜಿರೆ ಈ ಭಾಗದಲ್ಲೆಲ್ಲ ಹೂತಿದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ, ಅಲ್ಲೇ ಹೂತಿದ್ದಾರೆ ಅಂತನ್ನುವಂತ ಆರೋಪ ಮಾಡಿ ಒಂದು ಕ್ಯಾರೆಕ್ಟರ್, ಸುಳ್ಳು ಕ್ಯಾರೆಕ್ಟರ್ ಅನ್ನ ನಿರ್ಮಾಣ ಮಾಡಿದ್ರು. ಇದರಲ್ಲಿ ಈಗ ಆ ಪ್ರಮುಖ ಆರೋಪಿ ಬುರುಡೆ ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಈಗ ಅವನು ಕೋರ್ಟಿಗೆ ಅರ್ಜಿ ಹಾಕಿದ್ದಾನೆ. SIT ಅವರು ಡಿಲೇ ಮಾಡ್ತಾ ಇದ್ದಾರೆ, SIT ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, SIT ಅವರು ದುರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಕೂಡ್ಲೆ ಇದಕ್ಕೊಂದು ಎಂಡ್ ಮಾಡಿ ಅಂತ ಹೇಳಿ ಅರ್ಜಿ ಹಾಕಿದ ಪರಿಣಾಮದಲ್ಲಿ ಆ ಅರ್ಜಿಯಲ್ಲಿ ಎಲ್ಲರ ಹೆಸರ ಜೊತೆಗೆ ಪ್ರಕಾಶ್ ರಾಜ್ ರೈ ಅನ್ನುವಂತ ಬಹುಭಾಷಿತ ನಟ, ಸುಪ್ರಸಿದ್ಧ ನಟನ ಹೆಸರು ಕೂಡ ಉಲ್ಲೇಖ ಆಗಿದೆ. ನಾನು ಹೇಳೋದು, ಈ ನಟ ಮೊದಲಿನಿಂದಲೂ ಕೂಡ ನಾಸ್ತಿಕವಾದಿ, ಧರ್ಮ ವಿರೋಧಿ, ಹಿಂದೂ ವಿರೋಧಿ, ದೇವ ವಿರೋಧಿ. ಸೊ ಇಂಥ ವಿರೋಧಿ ಕೃತ್ಯ ಇವತ್ತು ಬಹಿರಂಗ ಆಗಿದೆ. ಸೊ ಆ ಬಹಿರಂಗ ಆದಂತ ವ್ಯಕ್ತಿಯ ಹೆಸರು ಉಲ್ಲೇಖ ಆದ ಮೇಲೆ ನಾನು ಹೇಳೋದು, ಸರ್ಕಾರ ಇದನ್ನು ಹಿಂದೆ ಮುಂದೆ ನೋಡಕ್ ಹೋಗ್ಬೇಡಿ. ಬಹಳ ದೊಡ್ಡ ನಟ ಇರಬಹುದು, ಒಂದು ಸಿನಿಮಾ ಚಿತ್ರದಲ್ಲಿ ನಟ ಇದ್ದೇನೆ, ಆದ್ರೆ ವಾಸ್ತವಿಕವಾಗಿ ನಮ್ಮ ಪುಣ್ಯಕ್ಷೇತ್ರದ ಅವಮಾನ ಮಾಡಿದ್ದಾನೆ, ಅಪಪ್ರಚಾರ ಮಾಡಿದ್ದಾನೆ. ನಾನು ಹೇಳೋದು, ಬಂಧನ ಮಾಡಿ ಎನ್ಕ್ವೈರಿ ಮಾಡಬೇಕು. ಅವನ ಚಿತ್ರಗಳನ್ನು ಬಹಿಷ್ಕಾರ ಹಾಕಬೇಕು. ನಾನು ಚಿತ್ರರಂಗ ಮಂಡಳಿಯ ಬೆಂಗಳೂರಿಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡಬೇಕು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.